ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಈ ನಿಗೂಢ ವ್ಯಕ್ತಿ ಇನ್ನೂ ತನ್ನ ಭಯ ಬಿಟ್ಟಿಲ್ಲ. ಒಂದಿಷ್ಟು ಹೇಳಿದಾರಷ್ಟ, ತನಗೆ ಸ್ಟಾರ್ಟ್ ಆಗಿಲ್ಲ. ಇವತ್ತು ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಇವತ್ತು ಸುದ್ದಿಗಳಿದ್ದಾವೆ. ಇನ್ನೂ ಸುದ್ದಿಗಳು ಯಾವಾಗ ಆಗ್ತದೋ ಗೊತ್ತಿಲ್ಲ. ಗಣಪತಿ ಮದುವೆ ಯಾವಾಗಂದ್ರೆ ನಾಳೆ 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 ಅಂದಂಗೆ ಆಗ್ಲಿಕ್ಕತ್ತದ, ಆಗ್ಬೋದು, ಇಲ್ಲಂತಲ್ಲ. ಯಾಕೆ ಈಗಾಗಲೇ ರೆಡಿ ಆಗಿದ್ದಾರೆ, 20 ಮಂದಿ ತಂಡ ರೆಡಿ ಅದ. ಆದರೂ ಅದರಲ್ಲಿ ಒಂದಿಬ್ಬರು ಹೊರಗೆ ಉಳಿದಿದ್ದಾರೆ, ಹೊರಗೆ ಹೋಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ವಿಶೇಷ ತನಿಖಾ ತಂಡದಿಂದ SITಯಿಂದ IPS ಅಧಿಕಾರಿ ಸೌಮ್ಯಲತಾ, ಇನ್ನೊಬ್ಬರು IPS ಎದುರು ಅಧಿಕಾರಿ ಪತ್ರ ಬರೆದ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ನಾವು ಇದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂತೇನೋ ಪತ್ರ ಬರೆದಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇವು ಅಧಿಕೃತ ಆದ್ರೆ ಇವ್ರು ಹೇಗೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಹಿಂದೆ ಸರಿದ್ರು? ವೈಯಕ್ತಿಕ ಕಾರಣ ಎಲ್ಲರೂ ಹೇಳಿದ್ರೆ ಆರೋಗ್ಯ ಸರಿ ಇಲ್ಲ, ಅದು ಇಲ್ಲ, ಮನೆ ನಮ್ಮ ದನಕರ್ ಅವ್ರು ಹೇಳಿದಂಗೆ. ಆದ್ರೆ ಇದು ಅವ್ರ ಜವಾಬ್ದಾರಿ ಪೊಲೀಸ್ ಅಧಿಕಾರಿಗಳದ್ದು. ಯಾಕೆಂದರೆ ಇದನ್ನು ಅವ್ರು ನಿರ್ವಹಿಸ್ತಾರೆ ಅಂತ ತಿಳ್ಕೊಂಡು ಇವ್ರು ನೇಮಿಸಿರ್ತಾರೆ. ಇವ್ರು ಹಿಂದೆ ಸರಿಯೋದ್ರಿಂದ ಸಂಶಯಕ್ಕೆ ಕಾರಣ ಆಗ್ತಾ ಇರ್ತಾವೆ. ಪಾಪ ಹಿಂದೆ ಯಾರೋ ದೊಡ್ಡ ವ್ಯಕ್ತಿ ಇದ್ದಾರೆ ಅಂತ ಈಗೆಲ್ಲ ಆರೋಪ ಮಾಡ್ತಾ ಇದ್ದೀವಿ. ಭಾಳ ಜನಸಾಮಾನ್ಯರು ಅವರಿಂದ ಅನ್ಯಾಯಕ್ಕೊಳಗಾದವರು ಈಗ ದಿನಕ್ಕೊಂದು ದೂರ ಹೊರಗೆ ಬರ್ತಾ ಇದ್ದಾವೆ. ನಮ್ಮದು ಆಸ್ತಿ ಹೋಗ್ತೀರಿ, ಅದಕ್ಕೆ ನಮ್ಮ ಅಪ್ಪ ತೀರ್ಕೊಂಡ್ರು, ಮತ್ತೊಂದು ಪದ್ಮಲತಾ ಕೇಸ್ ಆಗಿರ್ಬೋದು, ಇನ್ನೊಂದು ಕೇಸ್ ಆಗಿರ್ಬೋದು, ನಿಧಾನಕ್ಕೆ ಶುರು ಆಗ್ತಾ ಇದ್ದಾವೆ, ಹೊರಗೆ ಬರ್ತಾ ಇದ್ದಾವೆ. ಮುಚ್ಚಿಟ್ಟ ಏನಂತೀರಿ ನೀವು ಅದನ್ನು, ಅಪರಾಧ ಕೃತ್ಯಗಳು, ಸಾವುಗಳು, ಇವು ಒಂದೊಂದು ಹೊರಗೆ ಬರ್ತಾ ಇದ್ದಾರೆ. ಅವ್ರ ಸಂಬಂಧಿಕರೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಧೈರ್ಯ ಬಂದದ್ದು ಇವತ್ತು. ಇಷ್ಟು ದಿನದವರೆಗೆ ಎಲ್ಲರೂ ಧೈರ್ಯ ಹುಡುಗಿ ಹೋಗಿತ್ತು. ಬೇಡಪ್ಪ, ದೊಡ್ಡ ಸಂಸ್ಥೆ, ನಾವೇನು ಮಾತಾಡಿ ಏನು ಉಪಯೋಗ ಇಲ್ಲ ಅಂತೇಳಿ. ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಕಳು ಕಣ್ಣು ನಡೆದಂಥ ಅದು ಸೌಜನ್ಯ ಕೇಸ್